ಅವ್ರಿಗೆ ಸ್ವಾಗತ ಅಂತೆ ಎಲ್ಲ ಕಡೆ. ಮತ್ತು ಚಿಕ್ಕಮಂಗ್ಳೂರೇನೋ ಸಂಭ್ರಮಾಚರಣೆ ಅಂತೆ, ಪಟಾಕಿ ಹೊಡ್ಕೊಂಡ್ರಂತೆ, ಡ್ಯಾಶು ಡ್ಯಾಶು ಡ್ಯಾಶ್. ಬೆಳಿಗ್ಗೆ ಅಲ್ಲೇನೋ ಬಂದ್ ಮಾಡ್ಕೊಂಡಿದ್ರು ಚಿಕ್ಕಮಂಗ್ಳೂರಲ್ಲಿ. ಈಗ ಬಂದೆಲ್ಲ ಓಪನ್ ಮಾಡಿಬಿಟ್ಟು ಪಟಾಕಿ ಹೊಡ್ಕೊಂಡ್ರು ಅವರು ಅಲ್ವಾ. ಪಟಾಕಿ ಯಾಕೆ ಹೊಡೋದ್ರಿ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸುಮ್ಮನೆ ಪೊಲ್ಯೂಷನ್ ಮಾಡಿದ್ದೀನಿ. ನಿಮ್ಮ ಸಂಭ್ರಮ ಸರಿ, ಸ್ವೀಟ್ ಹಂಚ್ಕೊಂಡು ತಿನ್ನಬೇಕಾಗಿತ್ತು. ಸರಿ ಆಯ್ತಲ್ಲ. ಆಮೇಲೆ ಹೈಕೋರ್ಟ್ ಆದೇಶ ರಾಜ್ಯ ಸರ್ಕಾರಕ್ಕೆ ಕಪಾಳ ಮೋಕ್ಷ ಅಂತ BJPಯವರು ಡಿ.ಸಿ.ಎಂ ರಾಜೀನಾಮೆಗೆ ಒತ್ತಾಯಿಸಿದ್ರು. ಅದಕ್ಕೆ DCM ಇದಕ್ಕೂ ನಮಗೂ ಸಂಬಂಧನೇ ಇಲ್ಲಪ್ಪ, ನಮಗೂ ಸರ್ಕಾರಕ್ಕೂ ಗೊತ್ತೇ ಇಲ್ಲಪ್ಪ ಅಂತಾರೆ, ಕೈ ತೊಳ್ಕೊಂಡು ಹೋದ್ರು. ಯಾರಿಗೆ ಸಂಬಂಧ? ಏನ್ರಿ ಇದು? ಪೊಲೀಸರು ಯಾರನ್ನ ಮೆಚ್ಚಕ್ ಮಾಡಿ? ಯಾರು? ದಿ ಪೊಲೀಸ್ ಹ್ಯಾಸ್ ಟು ರಿಪೋರ್ಟ್ ಟು ಸಂಬಡಿ. ಯಾರದು? DGನೋ? DG ಆದರೆ ಈಸಿ ನಾಟ್ ಗೌರ್ನಮೆಂಟ್. DG ಹ್ಯಾಸ್ ಟು ಟೆಲ್ ಹೋಮ್ ಮಿನಿಸ್ಟ್ರಿಗೆ. ಅವ್ರ ಇಂಟೆಲಿಜೆನ್ಸ್ ಆಫೀಸರ್ ಹೆಡ್ ಯಾರಿದ್ದಾರೋ ಅವ್ರು CMಗೆ ಹೇಳ್ಬೇಕಲ್ಲ. ಈ ಥರ ಡ್ರಾಮಾ ನಡೀತೆ, ನಿಲ್ಲಿಸ್ರಿ, ಕರ್ಕೊಂಡೋಗಿ ಸುಮ್ಮನೆ ಪ್ರೊಡ್ಯೂಸ್ ಮಾಡಿರಿ ಅಂತ ಹೇಳ್ಬೇಕಲ್ಲ. ನಮಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ ನೀವು. ಗೃಹ ಸಚಿವರಿಗೆ ಗೊತ್ತೇ ಇರಲಿಲ್ಲ. ಗೊತ್ತೇ ಇರಲಿಲ್ಲ ಅಂತಂದರೆ ನಿದ್ದೆ ಹೊಡಿತಿದ್ರಾ? ಚಾಮಂತ ನಿದ್ದೆ ಹಂಗಾರೆ ರಾತ್ರಿ ಯಾರು ಡಿಸ್ಟರ್ಬೇ ಮಾಡಿಲ್ಲ ನಿಮ್ಮನ್ನು? ನೋಡಪ್ಪ, ನಾನು ಕೋರ್ಟ್ ಅಲ್ಲ, ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಉಂಟು, ಅವ್ರುಂಟು. ನಮ್ದು ಇದ್ರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸರು ಉಂಟು, ಕಾನೂನು ಉಂಟು. ಅಖಿಲ ಕರ್ನಾಟಕ ಹಲ್ಕಟ್ ಸಂಘದ ಕಾರ್ಯಕರ್ತ ಅಲ್ವಾ ನೀನು? ವಿಶೇಷ ಅಂದರೆ CM ಸಮರ್ಥನೆ ಮಾಡಿದ್ರು. ಇನ್ನೇನು ಮಾಡ್ತಾರೆ ಸಮರ್ಥನೆ ಮಾಡಿದೆ CM? ಜನ ಗಲಾಟೆ ಮಾಡ್ತಾರೆ ಅಂತ ಪೊಲೀಸರು ಹಿಂಗೆ ಮಾಡಿದ್ದಾರೆ ಅಂತ CM ಹೇಳಿದ್ರು. ಜನ ಗಲಾಟೆ ಮಾಡ್ತಾರೆ ಅನ್ನೋದು ರೀಸನ್ ಆಗಕ್ಕಾಗಲ್ಲ. ಜನ ಗಲಾಟೆ ಮಾಡ್ತಾರೆ ಅನ್ನೋದು ಒಂದು ಕಡೆ. ಎರಡು ಕಡೆ ಕ್ವಾರಿನಲ್ಲಿ ಬಂದು ಗಲಾಟೆ ಮಾಡಿದ್ದಿದ್ರೆ ಫಾಲೋ ಮಾಡಿ, ಗದ್ದೆಯಲ್ಲಿ ಮಾಡಿಬಿಟ್ಟಿದ್ದಿದ್ರೆ ಸೇಫರ್ ಪ್ಲೇಸ್ ಇಸ್ ಪೊಲೀಸ್ ಸ್ಟೇಷನ್. ಗದ್ದೆ ಸೇಫರ್ ಪ್ಲೇಸ್ ಅನ್ನೋದಾದ್ರೆ ಚೀಫ್ ಮಿನಿಸ್ಟರು, ದೆನ್ ಶಿಫ್ಟ್ ಯುವರ್ ಪೊಲೀಸ್ ಸ್ಟೇಷನ್ ಗದ್ದೆಗೆ. ಠಾಣೆ ಹಾಕ್ಬೇಕು, ಠಾಣೆ ಹಾಕಬೇಕು. ಬ್ಯೂಟಿಫುಲ್ ಪಾಯಿಂಟ್. ನೋ ವೆರಿ ಅನ್ರೀಸನಬಲ್ ಅದು. ಏನೋ ನಮಗೆ ಗೊತ್ತಿಲ್ಲ, ರಾತ್ರಿ ಸುತ್ತಾಡಿಸಿದ್ದೆಲ್ಲ ಪೊಲೀಸರೆಲ್ಲರೂ ಮಾಡಲ್ಲ, ನಂಗೆ ಗೊತ್ತಿಲ್ಲ ಏನೋ ವಿಚಾರ ಎಲ್ಲ ಹೇಳೋಕ್ಕಾಗಲ್ಲ ನಿಮಗೆ ಅಂತ ಪರಮೇಶ್ವರು. ನಮ್ಗೆ ಹೇಳೋಕ್ಕಾಗಲ್ಲ, ನೀವು ನಮಗೆ ಹೇಳ್ಬಿಡೋಕ್ಕಾಗಲ್ಲ, ಹೇಳಬೇಕು. ಯಾವುದನ್ನು? ತನಿಖೆಯ ಮುಂದುವರಿದ ಕಥೆಗಳನ್ನು ನೀವು ಹೇಳಬೇಕಾಗಿಲ್ಲ. ಹೇಗೆ ನಡೀತಾ ಇದೆ ತನಿಖೆ ಗೊತ್ತೇನ್ರಿ ಅಂತ ಎಲ್ಲ ಡೀಟೇಲಾಗಿ ಕೊಟ್ಬಿಡ್ತೀನಿ, ತಗೊಳ್ಳಿ ಎತ್ತ ಕಡೆಗೆ ಅಂತ ಹೇಳಬೇಕಾಗಿಲ್ಲ ನೀವು. ದಿ ಪ್ರೊಸೀಜರ್ಸ್ ಫಾಲೋಡ್ನ ಅವೆಲ್ಲ ಹೇಳೋಕ್ಕಾಗಲ್ಲ. ಏನಿದೆ ಅದರಲ್ಲಿ ಸೀಕ್ರೆಸಿ ಸರ್, ಹೇಳೋಕ್ಕಾಗದೆ ಇರೋವಂಥದ್ದು. ಇದೇ ಇಂಟ್ರೆಸ್ಟ್ ಬೇರೆ ಕೇಸ್ಗಳಲ್ಲೂ ತೋರಿಸ್ಬೇಕಲ್ಲ. ವಾಟ್? ನಾಳೆ ಇನ್ಯಾವುದೋ ರಾಜ್ಯದಲ್ಲಿ, ರಾಷ್ಟ್ರೀಯ ಪಕ್ಷಗಳು ನೀವೆಲ್ಲ, ನಾಳೆ ಇನ್ಯಾವುದೋ ರಾಜ್ಯದಲ್ಲಿ ನಿಮ್ಮ ಲೀಡರ್ನ ಇದೇ ಥರ ಇನ್ನೊಂದು ಕಡೆ ನಡೆಸಿದ್ರೆ ಅಲ್ಲಿ ಕೇಳಲ್ವಾ ಈ ಪ್ರಶ್ನೆ? ನೀವು ಕೇಳಲ್ವಾ? ಹೇಳಿಪ್ಪ ಯಾರು ಒಬ್ಬರು ಕಾಂಗ್ರೆಸ್ನಲ್ಲಿ ಪ್ರೊಸೀಜರ್ ಬಗ್ಗೆ ಹೇಳಿ, ಅದನ್ನು ಹ್ಯಾಂಡಲ್ ಮಾಡೋ ರೀತಿನ ಇದು. ಹೈಕೋರ್ಟ್ ಚೆನ್ನಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಬ್ರಿಲಿಯಂಟ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ ಅದನ್ನು. ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಆರೋಪಿತ ಘಟನೆ ಅತ್ಯಂತ ದುರದೃಷ್ಟಕರ. ಎಕ್ಸಾಕ್ಟ್ಲಿ ವಾಟ್ ದಿ ಚೇರ್ಮನ್ ಆಫ್ ದಿ ಹೌಸ್ ಸೆಡ್. ಚೇರ್ಮನ್ ಹೇಳಿದ್ದಾರೆ, ನಂತರ ದಾಖಲೆ ಇಲ್ಲ ಅಂತಾರೆ. CRPC 41 ಅನ್ವಯ ಪೊಲೀಸರು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಿತ್ತು, ಅದನ್ನು ಪಾಲನೆ ಮಾಡಬೇಕಿತ್ತು ನೀವು ಅಂತಾರೆ. ಅದನ್ನು ಹೈಕೋರ್ಟ್ ಹೇಳಬೇಕಾ? IPS ಮಾಡ್ಕೊಂಡು ಬಂದಿರೋ ಆಫೀಸರ್ಗಳು ನೀವು ಬುದ್ಧಿವಂತರು, ಶಂಕ ಚಕ್ರ ಗದೆ ಎಲ್ಲ ಕೊಟ್ಟಿದ್ದೀವಿ ನಿಮ್ಮ ಹೆಗಲಿಗೆ ಅಂತಂದ ಮೇಲೆ ನಿಮ್ಗೆ ಅಷ್ಟಾರು ಕನಿಷ್ಠ ಬೇಡವಾ? ಕಬ್ಬಿನ ಗದ್ದೆ ಅಂತೆ, 100 ಅಡಿನೋ 200 ಅಡಿನೋ ಇರೋದು ಆಳದ ಕ್ವಾರಿ ಒಳಕ್ಕಂತೆ. ಏಕೆ? ಕಲ್ಲೋಡ್ಸಕ್ಕ? ಏನಕ್ಕೆ? ವೈ? ಆಮೇಲೆ ಕಾಡು ಎಲ್ಲೆಲ್ಲೂ ಕರ್ಕೊಂಡು ಹೋಗೋದಂತೆ, ಕಾಡು ಮಧ್ಯೆ ಎಲ್ಲ ಗಾಡಿ ನಿಲ್ಲಿಸ್ಕೊಳ್ಳೋದಂತೆ. ಅಂದರೆ ಟೈಮ್ ಪಾಸ್. ಅದು ಟೈಮ್ ಪಾಸಿನ ಟೆಕ್ನಿಕ್ ಇವ್ರಿಗೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸೂಳೆರ್ ಹಾಗೆ ರಾಜಕಾರಣಿಗಳು, ರೌಡಿಗಳು ತಮ್ಮ ಇಷ್ಟ ಬಂದಾಗ ಜಡೀತಾ ಇದ್ದಾರೆ. ಭಯ ಹುಟ್ಟಿಸೋಕೋ ಏನೋ ಮಾಡಿರ್ಬೇಕು ಅವ್ರು. ಭಯ ಯಾರು ಹುಟ್ಕೋತಾರಲ್ಲಿ? ಯಾಕಂದರೆ ಮಧ್ಯೆ ಮಾಧ್ಯಮಗಳ ದಾರಿ ತಪ್ಪಿಸೋದಂತೆ. ಬಟ್ ಮಾಧ್ಯಮದವ್ರು ಬಿಟ್ಟಿಲ್ಲ. ಅಥವಾ ಯಾರೋ BJP ವರ್ಕರ್ಸ್ ಅವ್ರನ್ನ ಫಾಲೋ ಮಾಡ್ತಿದ್ದವ್ರು ಏನು ಬಿಟ್ಟಿಲ್ಲ, ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲ ಗೊತ್ತಾಗಿದೆ. ಲೆಟ್ ದೇರ್ ಬಿ ಎನ್ ಇನ್ಫಾರ್ಮೇಷನ್ ಟು ಪೊಲೀಸ್ಗೆ. ನಿಮ್ಮ ಗಾಡಿ ಎಲ್ಲೋಗ್ತಿತ್ತು ಅನ್ನೋದನ್ನ ಲೈವ್ ಟ್ರ್ಯಾಕ್ ಮಾಡ್ತಿದ್ರು. ನೀವೆಲ್ಲಿದ್ದೀರಿ? ನಿಮ್ಮ ಇಂಟೆಲಿಜೆನ್ಸನ್ನು ಇಟ್ಕೊಂಡು ನೆಕ್ಕಿ ಉಪ್ಪಿನಕಾಯಿ ಹಾಕ್ಕೊಂಡು ಎಲ್ಲರೂ ನಿಮ್ಮ ಗಾಡಿ ಎಲ್ಲೋಗ್ತಿತ್ತು ಅಂತ ಇಟ್ ವಾಸ್ ಬೀಯಿಂಗ್ ಲೈವ್ ಟ್ರ್ಯಾಕ್ ಮಾಡ್ತಾಯಿದ್ರು ಅವ್ರವ್ರ ಮೊಬೈಲ್ಗಳಲ್ಲಿ. ಇಲ್ಲಿ ಹೋಗ್ತಾ ಇದೆ ಗಾಡಿ ಅಂತ. ಏನು ದಾರಿ ತಪ್ಪಿಸೋದು ನೀವು? ಮತ್ತು ಯಾಕೆ ದಾರಿ ತಪ್ಪಿಸಬೇಕು? ತಪ್ಪಿಸೋ ಅಂಥದ್ದು ಏನಿದೆ ಅದರಲ್ಲಿ? ಏನಾಗ್ಬಿಡ್ತಾ ಇತ್ತು? ಅನ್ಬಿಲೀವಬಲ್ ಇದು. ಏಕೆ ನೀವು ವಾಪಸ್ ಹೇಳ್ತೀನಿ, ವಿಷಯವನ್ನು ಸಾಯಿಸಿ ಹೇಗೆ ಆಗತ್ತೆ ನೋಡ್ಕೊಳ್ಳಿ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.